ಇಲ್ಲೇ ಒಂದು ನಿಧಾನಕ್ಕೆ ಇಟ್ಕೊಳ್ಳಿ, ಒಂದೇ ಇಟ್ಕೋ. ಒಂದು ನಿಮಿಷ. ಮುಚ್ಚಿಬಿಟ್ರಲ್ಲ ಹನ್ನೊಂದರಲ್ಲಿ 56 ರೂಪಾಯಿ ತಂದಾರೆ. ಚಲನಚಿತ್ರರಂಗದ ಖ್ಯಾತ, ಅದ್ಭುತ, ಡಿಫ್ರೆಂಟ್ ಆಗಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಅಭಿಮಾನದ ಚಕ್ರವರ್ತಿ ಆಗಿರ್ತಕ್ಕಂತಹ ಉಪೇಂದ್ರ ಸರ್ ಅವರಿಗೆ ಈ ಹೂಮಳೆ ಏನಕ್ಕೆ ಅಂತ ಹೇಳಿದ್ರೆ, ಆ ಹೂವಿನಂತ ಮನಸ್ಸಿಗೆ ಈ ಹೂವಿನ ಮಳೆ. ಅಭಿಮಾನಿಗಳ ಒಂದು ಪ್ರೀತಿಯನ್ನ ಹೇಗೆಲ್ಲ ವ್ಯಕ್ತಪಡಿಸಬೇಕು ಅನ್ನೋದಾದ್ರೆ ಇದೊಂದು ಉತ್ತಮ ನಿದರ್ಶನವಾಗಿದೆ. ಅಣ್ಣವರು ಅವರ ಪ್ರೀತಿನ ಇಷ್ಟು ಜನಗಳಿಗೆ ಅಮೃತದಂತೆ, ಹೂವಿನ ಪ್ರಸಾದದಂತೆ ಹಂಚ್ತಾ ಇದ್ದಾರೆ ಅಂದ್ರೆ ಅವರ ನಿಜವಾಗಿ ಅವರ ರೀತಿಯ ಒಂದು ಮೆಚ್ಚುಗೆ, ಅವರ ಒಂದು ಅಭಿಮಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಅಭಿಮಾನವನ್ನ ಒಂದು ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ನಿರ್ದೇಶಕರಾಗಿ, ನಟರಾಗಿ, ಎಲ್ಲ ರೀತಿಯಲ್ಲಿ ಈ ಒಂದು ಚಲನಚಿತ್ರ ರಂಗದಲ್ಲಿ ಅವರ ಚಾಕುಚಕ್ಯತೆಯಿಂದ ಕೂಡಿರ್ತಕ್ಕಂತಹ ಅವರ ನಿಜವಾದ ಗುಣವನ್ನ ಈ ಹೂಮಳೆಗಳು ಸುರಿಸ್ತಾ ಇದೆ. ಅದ್ಭುತವಾಗಿ ಈ ಹೂವಿನ ಮಳೆಯನ್ನ ಸಮರ್ಪಿಸಲಾಗಿದೆ. ಅಣ್ಣ ಸ್ವಲ್ಪ ಮೈಕಿಲ್ಲ ಆಡಿಯೋ ಅಷ್ಟ ಹಂಗೆ ಏನಾರು ಹೇಳಿದ ನಾನು ಹೇಳ್ತಾನೆ ಇರ್ತೀನಿ. ಹಲೋ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ, ನಿಮ್ಮನ್ನ ದೇವರು ಅಂದ್ರು ಅಣ್ಣವರು, ಕರೆಕ್ಟ್ ಅಲ್ವಾ? ನಾನೊಂದು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ವ್ಯಕ್ತಿ ಪೂಜೆ ಮಾಡೋದು ಬಿಡಿ, ವಿಚಾರಗಳ ಪೂಜೆ ಮಾಡಿ. ಓಕೆ, ನನಗೆ ಗೊತ್ತು. ಕೇಳಿ, ಅಲ್ಲಲ್ಲ ಕೇಳಿ ಒಂದು ನಿಮಿಷ. ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ, ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟರ್ ದೊಡ್ಡ ಡೈಲಾಗ್ ಹೊಡೆದ. ಆಮೇಲೆ ಯಾರು ಹೇಳಿದ್ರು ಅದು ಸತ್ಯನೇ. ನೀವೆಲ್ಲ ಹೇಳಿ ಒಂದ್ಸತಿ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. I am God, God is great. I am God, God is great. ನೀವೆಲ್ಲರೂ ಗಾಡೆ, ಓಕೆನಾ? ಇನ್ನೊಂದು ಉಪೇಂದ್ರ ಫಿಲಮು ರಿಲೀಸ್ ಆಗ್ತೈತೆ 20ನೇ ತಾರೀಕು. ಉಪೇಂದ್ರ ಫಿಲಂಗೆ ಹಬ್ಬ ಮಾಡ್ತೀವಿ, ಇವರಿಗೆ ಊರ ಹಬ್ಬ ಮಾಡ್ತೀವಿ. ಒಳ್ಳೆ ಹಬ್ಬ ಮಾಡ್ಬೇಕು. ಏನ್ರಪ್ಪ, ಕರೆಕ್ಟ್ ನಾನು ಹೇಳಿದ್ದು? ಏನ್ ವಿಚಾರ ಹೇಳು?
ಕೇಳಿ, ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಗೊತ್ತಲ್ವಾ? ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ? ನಮ್ಮ ದೇಶ ಯಾರಿಂದ ನಡೀತಾ ಇದೆ? ನಮ್ಮ ದೇಶಕ್ಕೆ ಮುಖ್ಯವಾದ್ದೇನು? ಪ್ರಜಾಪ್ರಭುತ್ವ ಯಾವ್ದ್ರಿಂದ ನಡೀತಾ ಇದೆ? ಕರೆಕ್ಟ್. ಯಾವ ರೀತಿ? ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ. ಯಾವ ತರ ನಡೀತಾ ಇದೆ? ಸಂವಿಧಾನ. ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಸಂವಿಧಾನ ವ್ಯಕ್ತಿನ ವಿಚಾರನ. ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಮಹಾತ್ಮರು, ಗ್ರೇಟ್. ಆದ್ರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು, ಅಲ್ವಾ? ಆ ತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪೋ ಸರಿ ನನಗೆ ಗೊತ್ತಿಲ್ಲ. ನೀವು ನನ್ನಲ್ಲಿ ದೇವರನ್ನ ನೋಡ್ರೆ ಅದು ನಿಮ್ ದೊಡ್ಡ ಗುಣ. ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ, ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ. ಕಷ್ಟ. ನಾನೇನು ಇದಾಗಿದ್ದೀನಿ ಅಂತಲ್ಲ, ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ. ಯಾರು ಪರ್ಫೆಕ್ಟ್ ಆಗಿರಲ್ಲ. ಗಾಡ್ ಅಂತ ಯಾರನ್ನೂ ಯಾಕೆ ಹೋಗಲ್ಲ ಅಂದ್ರೆ, ಗಾಡ್ ಈಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು. ಕರೆಕ್ಟಾ? ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು. ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು, ಟ್ರೈ ಮಾಡ್ತಾನೆ ಇರ್ಬೇಕು ನಾವು. ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ಗಲೀಜಾಗ್ತಾ ಇರುತ್ತೆ. ನಾವು ತೊಳ್ಕೊಂತಾನೆ ಇರ್ಬೇಕು, ಅಲ್ವಾ? ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಡೈಲಿ ಆ ಪ್ರಯತ್ನ ನಾವು ಮಾಡೋಣ. ಕೋಪ ಬರುತ್ತೆ, ಕೂಲ್ ಮಾಡ್ಕೋಬೇಕು. ಇಲ್ಲಿ ಆ ಕಡೆ ಹೋಗ, ಈ ಕಡೆ ಹೋಗ, ಕೂಲ್ ಕೂಲ್ ಕೂಲ್. ಬಾಮ್ಮ, ನೀನು ನನ್ನವ, ಅವನು ನಮ್ಮವ, ಇವನು ನಮ್ಮವ, ಎಲ್ಲ ನಮ್ಮವ. ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ. ಆ ಪ್ರೀತಿ ನೀವು ಬಂದು ನೀನೇ ದೇವರಾಗ್ಬಿಡ್ತೀಯ. ಆಲ್ರೆಡಿ ಆಗೋಗ್ಬಿಟ್ಟಿದ್ಯಾ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಓಕೆ.